ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಲ್ಯಾಣಿ ಹತ್ರ ಕೂಡ ಫೋಟೋ ಇದೆ, ಗಂಡಂದು ಇವಳ್ದು ಒಟ್ಟಿಗೆ ಇರೋವಂಥ ಫೋಟೋ ಇದೆ. ಆ ಫೋಟೋನ ಇವತ್ತವರೆಗೂ ತೆಗೆದೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ತೆಕ್ಕೊಂಡಿದ್ದಾಳೆ. ಆ ಫೋಟೋ ತೆಕ್ಕೊಂಡು ಆ ಫೋಟೋ ನೋಡ್ಕೊಂಡು ಫೀಲಿಂಗ್ ಮಾಡ್ಕೊಳ್ಳೋದು, ಅಳೋದು, ಆ ಥರ ಎಲ್ಲ ಮಾಡ್ತಿದ್ದಾಳೆ. ಅಂದರೆ ಇವಾಗ ಅವಳಿಗೆ ಆ ಯೋಚನೆ ಬಂದಿದೆ, 20 ವರ್ಷದ ಮೇಲೆ ಅನಿಸುತ್ತೆ. ಇವಾಗ ತಗೊಂಡು ಹಾಲಲ್ಲಿ ಬಂದಿದ್ದಾಳೆ ಫೋಟೋ ತಂದುಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಆಮೇಲೆ ಯಾರ್ಯಾರು ಬಂದರೆ ಅದನ್ನು ಬಚ್ಚಿಟ್ಕೊಳ್ಳೋದು ಅಂತ ಆಗಿರುತ್ತೆ. ಆ ಫೋಟೋನ ತರಬೇಕಾದ್ರೆ ಅಲ್ಲಿಂದ ಯಾರೂ ಇಲ್ಲದೇ ಇದ್ದಾಗ ರೂಮಲ್ಲೆಲ್ಲೋ ಮುಚ್ಚಿಟ್ಟಿರ್ತಾಳೆ ಅನಿಸುತ್ತೆ, ರೂಮಿಂದ ತೊಗೊಂಡು ಬರ್ತಾಳೆ. ತೊಗೊಂಡು ಬಂದುಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಫೋಟೋ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ನೀವು ಇದ್ದೀರಾ ಅಂತ ಗೊತ್ತು ರೀ, ನೀವು ಎಲ್ಲಿದ್ರೂ ಬಂದುಬಿಡಿ, ನಾನು ನಿಮಗೆ ಕಾಯ್ತಾ ಇದ್ದೀನಿ, ಎಷ್ಟು ವರ್ಷಗಳಾಗೋಯ್ತು, ಇನ್ನೆಷ್ಟು ವರ್ಷ ಕಾಯಿಸ್ಬೇಕು, ನೀವು ಬೇಗ ಬನ್ನಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಆವಾಗ ಹಂಗಂತ ಹೇಳ್ಕೊಂಡು ಇದು ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಕಾವ್ಯ ಅಲ್ಲಿಗೆ ಬರ್ತಾಳೆ. ಬಂದುಬಿಟ್ಟು ಅತ್ತೆ 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 ಅಂತ ಬಂದ ತಕ್ಷಣ ಅದನ್ನು ಮುಚ್ಚಿಟ್ಬಿಟ್ಟು ಆ ಫೋಟೋದಲ್ಲಿ ಅವರು 20 ವರ್ಷದ ಹಿಂದೆ ಗಂಡ ಹೆಂಡ್ತಿ ಫೋಟೋ ತೆಗೆಸ್ಕೊಂಡಿದ್ದಂಥ ಫೋಟೋ. ಆಮೇಲಂತೂ ಅವ್ರನ್ನ ಒಟ್ಟಿಗೆ ಬದುಕೋಕ್ಕೆ ಬಿಟ್ಟಿಲ್ಲ ಹೇಳ್ಬೇಕಂದ್ರೆ. ಈ ದಾಮಿನಿ ಸೇರ್ಕೊಂಬಿಟ್ಟು ಅವಾಗಿಂದನೂ ಕಾಟ ಕೊಡ್ತಲೇ ಇದ್ದಾಳೆ. ಹೆಚ್ಚು ಕಮ್ಮಿ 21 ವರ್ಷನೇ ಅಂತಾರೆ, ಆಗಿಂದನೂ ಕಾಟ ಕೊಡ್ತಲೇ ಇದ್ದಾಳೆ. ಇಂಥ ಮುದ್ದಾದ ಜೋಡಿನ ಬೇರೆ ಬೇರೆ ಮಾಡಿ ಹಾಕ್ಬಿಟ್ಟಿದ್ದಾಳೆ ಅತ್ಲಾಗಿ. ಆ ದಾಮಿನಿ ಈಗಲೂ ಕೂಡ ಕಲ್ಯಾಣಿ ಮೇಲೆ ಸೇಡು ಇದ್ದೇ ಇದೆ. ಕಲ್ಯಾಣಿ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋದು ಅವಳು ಛಲ ಆಗಿದೆ. ಹಂಗಾಗಿ ಅವಳು ವಿಷ ಹಾಕಿದ್ಲು, ಅದರಲ್ಲೂ ಬಚಾವಾಗಿ ಬಂದಿದ್ದಾಳೆ. ಸುಮಾರು ಅಡೆತಡೆಗಳು ಎಲ್ಲ ಅದರಲ್ಲೆಲ್ಲ ಹೆಂಗೋ ಬಚಾವಾಗಿ ಬಂದಿದ್ದಾಳೆ. ಆದರೆ ಇನ್ನು ಮುಂದೆ ನಿನ್ನನ್ನು ನೋಡ್ಕೊಳ್ತೀನಿ ಅಂತಾಳೆ ಹೊರ್ತು ಬಿಟ್ಬಿಟ್ಟು ನಾವು ಚೆನ್ನಾಗಿರೋಣ, ನಮ್ಮ ಮನೇಲಿ ನಾವು ನಿಮ್ಮ ಮನೇಲಿ ನೀವು ಅಂತ ಹೇಳಲ್ಲ. ಅವಳು ಹೇಳಲ್ಲ, ಇವಳು ಹೇಳಲ್ಲ. ಏಕೆಂದರೆ ಇಬ್ಬರು ಅಂಥವ್ರೆ ಅಂದ್ಕೊಳ್ಳಿ. ಹಂಗಾಗ್ಬಿಟ್ಟು ಇಬ್ಬರೂ ಹೇಳಲ್ಲ. ಆಮೇಲೆ ಆ ಫೋಟೋ ಇವನು ಬಾಗಿಲು ಮರೆಯಿಂದ ನೋಡ್ತಿರ್ತಾನೆ. ಅವಳ ಗಂಡ, ಕಲ್ಯಾಣಿ ಗಂಡ ನೋಡಿ ಅವನು ಅಳ್ತಿರ್ತಾನೆ. ಅವಳು ಅಲ್ಲಳೋದು ನೋಡಿ ಇವನು ಇಲ್ಲಿ ಅಳ್ತಿರ್ತಾನೆ ಬಾಗಿಲು ಮರೆಯೇ ನಿಂತ್ಕೊಂಡು. ಆ ಟೈಮಿಗೆ ಕರೆಕ್ಟಾಗಿ ಪ್ರೇಮ ಆ ಕಡೆಯಿಂದ ಊಟನೋ ಅಥವಾ ತಿಂಡಿನೋ ಏನೋ ತೊಗೊಂಬರ್ತಾಳೆ. ಇವನು ಇಲ್ಲಿ ನಿಂತ್ಕೊಂಡು ನೋಡಿ ಅಳೋದು, ಅವಳು ಅಲ್ಲಿ ಕೂತ್ಕೊಂಡು ಅಳೋದು. ಅದು ನೋಡಿಬಿಟ್ಟು ಆ ಕಡೆನೂ ನೋಡಿ ಈ ಕಡೆನೂ ನೋಡಿ, ಮಾವ ಸಿಕ್ಕಾಕಿಸ್ತೀರಲ್ಲ ನೀವು ಅಂತೇಳ್ಬಿಟ್ಟು ಎಳ್ಕೊಂಡು ಹೋಗ್ತಾಳೆ ರೂಮಿಗೆ. ಎಳ್ಕೊಂಡೋಗಿ ಊಟ ಕೊಡ್ತಾಳೆ. ಊಟ ಆದಮೇಲೆ ಮತ್ತೆ ಇವಳು ಅಡುಗೆ ಮನೆ ಬಾಗಿಲಲ್ಲೇ ಹಿಂದೆ ಹೋಗ್ತಾಳೆ. ಏಕೆಂದರೆ ಇವಳು ಇನ್ನೂ ಮನೆಗೆ ಸೇರಿಸ್ಕೊಂಡಿಲ್ಲ. ಅವರು ಮನೆಗೆ ಸೇರಿಸ್ಕೊಳ್ಳೋಕೆ ಕಾವ್ಯ ಕೂಡ ಒಪ್ಪಲಿಲ್ವಲ್ಲ. ಅವ್ರ ಅತ್ತೆ ಎಲ್ಲ ಒಪ್ಪಿದ್ರು ಈ ಸಲ, ಕಾವ್ಯ ಒಪ್ಪಲಿಲ್ವಲ್ಲ. ಹಂಗಾಗಿ ಎಳ್ಕೊಂಡು ಹೋಗ್ಬಿಡ್ತಾಳೆ ಪ್ರೇಮ. ನಡೀರಿ ಮಾವ ಅಂತೇಳ್ಬಿಟ್ಟು, ಎಲ್ಲರೂ ಅತ್ತೆ ನೋಡ್ಬಿಟ್ಟು ಕತೆ ಏನು, ನಡೀರಿ ಮಾವ ಅಂತೇಳಿ ಎಳ್ಕೊಂಡು ಹೋಗ್ಬಿಡ್ತಾಳೆ. ಎಳ್ಕೊಂಡು ಹೋಗಿ ಊಟ ಎಲ್ಲ ತಂದಿದ್ದೀನಿ, ಊಟ ಮಾಡಿ ಅಂತಾಳೆ. ಆಮೇಲೆ ಇಲ್ಲಿ ಹಂಗಮ್ಮ ಇರೋದು ಕಷ್ಟ ಅಂತಾನೆ. ಏನು ಕಷ್ಟ ಆಗಲ್ಲ, ಸ್ವಲ್ಪ ದಿನ ಇರಿ, ಆರಾಮ ಜೀವನ ಅಲ್ವ ಇದು, ಏನು ಕಷ್ಟಪಡಬೇಕಾಗಿಲ್ಲ ಏನಿಲ್ಲ ಅಂತೇಳಿ ಅಲ್ಲಿ ಊಟ ಹಾಕ್ತಾಳೆ. ಊಟ ಹಾಕಿ ಆದಮೇಲೆ ಅದು ಊಟ ಮಾಡಿಬಿಟ್ಟು ಅವನು ಅದೇ ರೂಮಲ್ಲೇ ಇರಬೇಕಾಗುತ್ತೆ, ಆಚೆಗೆ ಬರೋಂಗೇ ಇಲ್ಲ. ಪ್ರತಿಯೊಂದಕ್ಕೂ ಅಲ್ಲೇ ಸೌಕರ್ಯಗಳೆಲ್ಲ ಮಾಡಿಕೊಟ್ಟಿದ್ದಾಳೆ, ಅಲ್ಲೇ ಇರಬೇಕಾಗುತ್ತೆ. ಅಂದರೆ ಪದೇ ಪದೇ ಇವ್ರ ರೂಮ್ಗಳು ತುಂಬ ಇರೋದ್ರಿಂದ ಅವ್ರಿಗೇನು ನೆಂಟರು ಬಂದರೆ ಯಾರು ಬಂದ್ರೂ ತೊಂದರೆನೇ ಇಲ್ಲ. ಏಕೆಂದರೆ ಅಷ್ಟು ದೊಡ್ಡ ದೊಡ್ಡ ರೂಮ್ಗಳಿದ್ದಾವೆ ಮನೆಯಲ್ಲೇ ತುಂಬಾ. ಹಂಗಾಗಿ ಯಾವ ರೂಮಲ್ಲಿ ಯಾರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. 3 ದಿನದಿಂದ ಪತ್ತೆ ಹಚ್ಚೋಕ್ಕೆ ಒಬ್ಬರ ಕೈಲೂ ಸಾಧ್ಯ ಆಗಿಲ್ಲ. ಅಂತೂ ಹೀಗೆ ಅವರು ಈ ಥರನೇ ಅವರವರ ಕೆಲಸಗಳನ್ನು ಹಿಂಗೇ ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ಇಲ್ಲಿ ಕಾವ್ಯ ಬಂದು ಅತ್ತೆ ಹೇಳಿ ಊಟ ಮಾಡೋಣ ಅಂದ್ರೂ ನನಗೆ ಯಾಕೋ ಹಸಿವಿಲ್ಲಮ್ಮ, ಹೋಗಿ ಊಟ ಮಾಡು ನೀನು ಅಂತಾಳೆ. ಇಲ್ಲ ಬನ್ನಿ ಅತ್ತೆ ಊಟ ಮಾಡೋಣ ಅಂತೇಳಿ. ಆಗ ಅವಳು ಇದಕ್ಕೆ ಹೋಗಿರ್ತಾರಲ್ಲ ದೇವಸ್ಥಾನಕ್ಕೆ, ಹಂಗಾಗ್ಬಿಟ್ಟು ಇಲ್ಲ ಬನ್ನಿ ಅತ್ತೆ ಅಂತ ಹಿಂಸೆ ಕೊಡ್ತಾಯಿರ್ತಾಳೆ. ಎಷ್ಟೇ ಹಿಂಸೆ ಕೊಟ್ಟರು ಅವಳು
ಅಲ್ಲಿಂದ ಹೇಳಲ್ಲ, ಯಾಕೆಂದರೆ ಅಲ್ಲಿ ಫೋಟೋ ಇಟ್ಕೊಬಿಟ್ಟಿದ್ದಾಳೆ. ಎದ್ದರೆ ಫೋಟೋಕ್ಕೆ ಹೊತ್ತಾಗುತ್ತೆ, ಆಮೇಲೆ ಮತ್ತೆ ಪ್ರಾಬ್ಲಮ್ ಅಲ್ಲ ಅಂತೇಳ್ಬಿಟ್ಟು ಹೇಳೋದೇ ಇಲ್ಲ, ಅಲ್ಲೇ ಇರ್ತಾಳೆ. ಆಮೇಲೆ ಕಾವ್ಯ ಕರೆದು ಸುಮ್ಮನೆ ಆಗ್ತಾಳೆ. ಇಲ್ಲ ಅತ್ತೆ ಬನ್ನಿ ಊಟ ಮಾಡಿ, ಮತ್ತು ಹಸ್ಕೊಂಡಿರಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಏನೇ ಹೇಳಿದ್ರೂ ಏನೂ ಆಗಲ್ಲ ಪ್ರೇಮ, ನಾನು ಆರಾಮಿದ್ದೀನಿ, ನೀನು ಹೋಗು ಊಟ ಮಾಡೋಗು, ತಿಂಡಿ ತಿನ್ನೋಗು ಅಂತ ಹೇಳ್ತಾಳೆ. ಹಂಗಾಗ್ಬಿಟ್ಟು ಕಾವ್ಯಂಗೂ ಏನೂ ಮಾಡೋಕ್ಕಾಯ್ತಿಲ್ಲ ಅಲ್ಲಿ. ಅವಳನ್ನು ಕರ್ಕೊಂಡೋಗ್ಬೇಕು, ಕೈ ಹಿಡ್ಕೊಂಡು ಎಳ್ಕೊಂಡು ನಡೆಸ್ಕೋಬೇಕು. ಆ ಥರ ಕೆಲವೊಂದು ಟೈಮ್ ಸುಸ್ತಾಗ್ಬಿಡ್ತಾಳೆ ಕಲ್ಯಾಣಿ, ಕೆಲವೊಂದು ಟೈಮ್ ಆರಾಮಾಗಿರ್ತಾಳೆ, ಚೆನ್ನಾಗಿರ್ತಾಳೆ. ಈ ದಾಮಿನಿ ಮಾಡಿರೋ ಎಡವಟ್ಟು ಕೆಲಸದಿಂದ ಪಾಪ ವಿಷ ಹಾಕೋದು, ಏನೇನೋ ಅವಳಿಗೆ ಸಮಸ್ಯೆ, ಮಾತ್ರೆಗಳು ಅವು ಇವು ಅಂತ ಕೊಟ್ಟು ಎಲ್ಲ ಥರದ ಮಾತ್ರೆಗಳನ್ನು ನುಂಗಿ ಅವಳು ಪಾಪ ಎದ್ದು ತಿರುಗಾಡೋದು ಕಷ್ಟವೇ ಅನ್ನಿ. ಬೇಗ ಎದ್ದು ಸರಿ ಥರ ಓಡಾಡೋಕ್ಕಾಗೋದೇ ಇಲ್ಲ. ಇವಳು ಮೆತ್ತಗೆ ಅಲ್ಲೇ ಇರ್ತಾಳೆ. ಹಾಗಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.